ಪರ್ಮಿಷನ್ ಓಪನ್ ಆಗೈತೆ. ನೋಡಿ ಗುರು, ಮೆಣಸಿನಬೆಲೆ ಡ್ಯಾಮ್. ಇದು ನೋಡಿ ಕ್ರೇಜಿ, ಇದು ಮುರಿದೋಗಿರೋ ಬ್ರಿಡ್ಜ್ ಇದು ಆ್ಯಕ್ಚುಲಿ. ಎಕ್ಸ್ಪ್ರೆಸ್ ಎತ್ಕೊಂಡು ಆಫ್ ರೋಡ್ ಮಾಡ್ಬೋದಾ? ಅಲ್ಲ, ಬ್ರಿಡ್ಜೇ ಮೊದಲೇ ಅಲ್ಲ ಆಡ್ತಾ ಇತ್ತು. ಏನು ರೇ ಅಥವಾ ಪ್ಯಾಂಟ್, ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೀನಿ ಗಲೀಜಾಗಕ್ಕ. ಸೊ ಗೈಸ್, ನಾನು NS ಬಂದಾಗ ಲಾಕ್ ಹಾಕ್ಬಿಟ್ಟಿರೋದು, ಪೆಟ್ರೋಲೇ ಇಲ್ಲ, ಮನೆಗೆ ಹೋಗಕ್ಕೆ ಪೆಟ್ರೋಲ್ ಇಲ್ಲ, ಸರಿನಾ? ತಲೆಗೆ ಎಡ್ಸ್ಕೊಂಡ್ಬಿಟ್ಟಿರೋದು ಮಾಗಡಿ. ಹಿಂಗೆ ಅಲ್ವಾ? ಸೊ ಮನೆಗೆ ಹೋಗೋಕ್ಕೂ ಪೆಟ್ರೋಲ್ ಇಲ್ಲ, ಏನು ಮಾಡೋದು ಅಂತ ತಲೆಗೆ ಎಟ್ಟೋಗೈತೆ. ಇವಾಗ ಈ ಕಡೆ ಪೆಟ್ರೋಲ್ ಬಂಕ್ ನೋಡಿದ್ರೆ ದೂರ ಐತೆ, ಬಟ್ ರಿಸ್ಕ್ ತೊಗೊಂಡು ಹೋಗ್ಬೋದು, ಓಕೆನಾ? ಮನೆ ಕಡೆ ಹೋದರೆ ಪಕ್ಕ ಹೋಗಲ್ಲ ಮನೆಗೆ, ಅಷ್ಟು ಕಡಿಮೆ ಐತೆ ಪೆಟ್ರೋಲು. ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಗೈತೆ. ಈ ಕಡೆ ಕಾಸಿಲ್ಲ. ಕೊಲಿಗೆ ನಾನೇ ಫೋನ್ ಮಾಡಿದೆ, ಅವ್ರ ಕೊಲಿಗೆ ನಾನು ಫೋನ್ ಮಾಡಿ ಹಾಕಿಸ್ಕೊಂಡೆ ಕಾಸು. ಮ್ಯಾಮ್ ಇಲ್ಲಿ ಅರ್ಜೆಂಟ್ ಇತ್ತು ಮ್ಯಾಮ್, ಸ್ವಲ್ಪ ಅಮ್ಮ ಫೋನ್ ಬೇರೆ ಎತ್ತುತ್ತಾ ಇಲ್ಲ, ಹಾಕಿರಿ, ನಾನು ಅಮ್ಮನಿಗೆ ಹೇಳ್ತೀನಿ ಫೋನ್ ಮಾಡೋಕ್ಕೆ. ಫಸ್ಟ್ ಕೊಲಿಗೆ ಹೇಳಿದೆ, ಅವರು ಹೌದಪ್ಪ ಇರಪ್ಪ ನಿಮ್ಮಮ್ಮ ಕ್ಲಾಸಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಹಾಕ್ಸ್ತೀನಿ ಅಂದರು. ಅಯ್ಯೋ ಹೋಗತ್ಲಾಗೆ ಅಂದ್ಬಿಟ್ಟು ಇನ್ನೊಬ್ರಿಗೆ ಫೋನ್ ಮಾಡಿದೆ, ಅವ್ರು ಹಾಕಿದ್ರು. ಕೊನೆಗೆ ಅವ್ರು 500 ಹಾಕಿದ್ರು. ಆಮೇಲೆ ಅಮ್ಮ ಫೋನ್ ಎತ್ತಿದ್ದು, ಆಮೇಲೆ ಅಮ್ಮಂಗೆ ಇನ್ಫಾರ್ಮ್ ಮಾಡಿದೆ. ಸೊ ಆಮೇಲೆ ರಿಸ್ಕ್ ತೊಗೊಂಡು ಫುಲ್ ಕ್ರೂಸ್ ಮಾಡಿಕೊಂಡು ಹೋಗಿ ಪೆಟ್ರೋಲ್ ಬಂಕ್ ತನಕ ಹೋಯ್ತು ಗಾಡಿ. ಪೆಟ್ರೋಲ್ ಬಂಕ್ ತನಕ ಹೋಗಿ ಪೀಸಾಗಿ ನಿಂತ್ಕೊಂತು. ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ತಿರ್ಗಾ ಮನೆಗೆ ಬಂದಿದ್ದಾಯಿತು. ಇಲ್ಲ, ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಮ್ಮನ ಕಾಲೇಜ್ಗೆ ಹೋಗಿದ್ದೆ. ಅದೇ ದಿವಸನೇ ಕಾಲೇಜ್ಗೆ ಹೋಗಿದ್ದು ಫಸ್ಟ್ ಟೈಮ್ NS ಇಟ್ಕೊಂಡು. NS ಇಟ್ಕೊಂಡು ಕಾಲೇಜ್ಗೆ ಹೋಗಿ ಕಾಲೇಜಿಂದ ಮನೆಗೆ ಬಂದಿದ್ದಾಯಿತು. ಯಾಕಂದರೆ ಆ ಪೆಟ್ರೋಲ್ ಬಂಕಿಂದ ನಮ್ಮ ಅಮ್ಮನ ಕಾಲೇಜ್ ಎಷ್ಟು 5 ಕಿಲೋಮೀಟರ್ಸ್ 6 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಅವಾಗೆಲ್ಲ ಗೋಪುರ ಇದ್ದಿದ್ರೆ ನೀವು ನೋಡಿ ಗೈಸ್, ಬಗಲ್ ಹಾಕ್ಬಿಡ್ತಾಯಿದ್ರಿ ನೀವು. ನಾನು ಓಡಿಸ್ತಾ ಇದ್ದಿದ್ದು ಆಟೋಗಳು ನೋಡ್ಬಿಟ್ಟು, ವಾ ಯಾರಪ್ಪ ಸೈಕೋ ನನ್ನ ಮಗ ಅಂದ್ಬಿಡ್ತಾಯಿದ್ರಿ. ಬಟ್ ಅವಾಗ ಗೋಪುರ ಇರಲಿಲ್ಲ ನನ್ನ ಹತ್ರ. ಬಿಡಿ, ಏನು ಮಾಡ್ತೀರಾ, ಆಗಿದ್ದಾಗೋಯ್ತು. ಅಂಥ ಆಟಗಳನ್ನೆಲ್ಲ ಗೋಪುರದಲ್ಲಿ ತೋರಿಸ್ಬಿಟ್ಟಿದ್ರು ಏನನ್ನ ಒಂದು ಇಶ್ಯೂ ಆಗೋದು, ಮುಂದೆ ಹೋಗಿ ಇಲ್ಲ ಅವಾಗಲೇ ಆನ್ ಸ್ಪಾಟೆ. ಯಾಕೆ ಬೇಕಾಗಿತ್ತು? ಒಳ್ಳೇದಾಯಿತು, ಏನಾಯಿತು ಒಳ್ಳೇದಾಗಾಯಿತು ಅಷ್ಟೇ. ಯಾಕಂದರೆ ಆ ಆಟಗಳನ್ನೆಲ್ಲ ನೋಡ್ಬಿಟ್ಟಿದ್ರೆ ಪಕ್ಕ ಒಂದು ಏನೋ ಒಂದು ಆಗೋದು. ಇವಾಗ ನೀವು ನೋಡ್ತೀರಾ
ಇವಾಗ ನೋಡೋರು ಏನಪ್ಪ ಇಷ್ಟು ರೆಕ್ಲೆಸ್ ಆಗಿ ಓಡಿಸ್ತಾನೆ ಅಂತೀರಾ. ಬಟ್ ಅವಾಗ ನೋಡ್ಬಿಟ್ಟಿದ್ರೆ ಬೇಜಾರೇ ಆಗೋಯ್ತಾ ಇದ್ರಿ. ವೈಸರ್ ಹಾಕೋ ಮಚ್ಚ. ಹ್ಞೂ ಅದೇ ಮಸ್ತ್ 4K 60 FPS ಅಲ್ಲಿ ನೋಡ್ತೀಯ. ಇವಾಗ ಹೆಂಗೈತೆ ವ್ಯೂ. ಸಾವಂತದುರ್ಗ, ಲೆಟ್ಸ್ ಗೋ. ಈ ರೋಡ್ ನೋಡಿ, ಬ್ಯೂಟಿಫುಲ್ ರೋಡ್ ಇದು. ಈ ಕಡೆ ಹಿಂಗೆ ಹೋದರೆ ರಾಮನಗರಕ್ಕೆ ಹೋಗುತ್ತೆ. ಮಾತ್ರ ಒಳ್ಳೆ ಸ್ಟ್ರೆಚ್ಚು. ನೀವು ಎಂಜಾಯ್ ಮಾಡಬೇಕು, ಒಂಥರ ಲೈಕ್ ಸ್ಪೇಸ್ ಕ್ರೂಸಿಂಗ್ ಮಾಡಬೇಕು ಅಂದರೆ ಬೆಸ್ಟ್ ರೋಡ್ ಅಂದ್ಕೊಳ್ಳಿ ಇದು. ಪೀಸ್ಫುಲ್ಲು, ಹೆವಿ ಸಾಕಾಗಿರುತ್ತೆ. ಮಸ್ತಾಗಿ ಹೋಗ್ಬೋದು. ರಾಮನಗರ ಇದಕ್ಕೆ ನಮ್ಮ ಸರ್ವಿಸ್ ರೋಡಕ್ಕೆ ಕನೆಕ್ಟ್ ಆಗುತ್ತೆ. ಸೀದಾ ಹಿಂಗೆ ಹೋದರೆ ಅಲ್ಲಿ ಮಧ್ಯದಲ್ಲಿ ಒಂದು 2-3 ಹಂಪೇನೋ ಇದೆ ಅಷ್ಟೇ. ಅದಕ್ಕೆ ಹುಷಾರಾಗಿ ನೋಡ್ಕೊಳ್ಳಿ. ಅದಾದ್ಮೇಲೆ ಮಸ್ತ್ ನೋಡಿ ಈ ಥರ ರೋಡ್ ಮಸ್ತು. ಇವಾಗ ಮ್ಯಾಗ್ಡಿಗೆ ಹೋಗ್ಬೇಕಾರೇನೋ ಅಷ್ಟೇ, ಮಧ್ಯದಲ್ಲಿ 1-2 ಕರ್ವಿಂಗ್ ಹತ್ರ ಒಂದು 3-4 ಹಂಪ್ ಸಿಗುತ್ತಷ್ಟೇ. ಪ್ಲಸ್ ಮಧ್ಯದಲ್ಲಿ ಒಂದು ತುಂಬ ಕೆಟ್ಟ ಪ್ಯಾಚ್ ಇದೆ ರೋಡ್ದು. ಅದು ಬಿಟ್ಟರೆ ಗುರು ಕ್ರೇಜಿ ಮಸ್ತಾಗೈತೆ ರೋಡು. ಕ್ರೇಜಿ ರೂಟ್ ಇದು. ತುಂಬ ಎಂಜಾಯ್ ಮಾಡ್ಬೋದು ಸೀರಿಯಸ್ಲಿ ಈ ಕಡೆ ಬಂದರೆ ಅಂದ್ಕೊಳ್ಳಿ. ಇನ್ನೇನು ಬಂತು ಅಣ್ಣ ಮಾಗಡಿ ಹಂಗು. ಹಿಂಗೇನೆ ಕಾಲೇಜೇ ಬಂದ್ಬಿಡುತ್ತೆ ಆಲ್ಮೋಸ್ಟ್. ಸಗರು ಫೋನ್ ಸಿಕ್ತು, ಕೆಲಸನೂ ಆಯಿತು. ಸೊ ಇವಾಗ ಹೊಡ್ತಾ ಇದೀವಿ ವಾಪಸ್ಸು. ಅದೇ ಸೇಮ್ ರೂಟು, ಎಂಜಾಯ್ ಮಾಡ್ಕೊಂಡು ಹೋಗೋಣ ಈ ಸತಿ ಆದರೆ.